ಹಲೋ ಆಲ್, ಎಲ್ರಿಗೂ ಸ್ವಾಗತ. LLB ನಂತರ LLM ಮಾಡುವ ಅವಶ್ಯಕತೆ ಇದೆಯಾ? ಸೊ ಇದೊಂದು ಕಾಮನ್ ಪ್ರಶ್ನೆ ಅಂಡ್ ಸುಮಾರು ಜನ ಕಮೆಂಟ್ಸ್ ಅಲ್ಲಿ ಕೇಳ್ತಿದ್ರು. ಪ್ರತಿ ವಿಡಿಯೋ ಕಮೆಂಟ್ಗೆ ಆಲ್ಮೋಸ್ಟ್ ಇದು ಕಾಮನ್ ಆಗಿ ಬರ್ತಿತ್ತು. ಸೊ ಹಾಗಾಗಿ ಈ ವಿಡಿಯೋ ನಿಮಗೋಸ್ಕರ ಡೆಡಿಕೇಟ್ ಆಗಿರುತ್ತೆ. ಪ್ರತಿಯೊಬ್ಬ LLB ಸ್ಟೂಡೆಂಟ್ LLB ಮುಗಿದ ನಂತರ LLB ನಮ್ಮ ಬ್ಯಾಚುಲರ್ ಡಿಗ್ರಿ, ಸೊ ಹಾಗಾಗಿ ಅದರದ್ದು ಮಾಸ್ಟರ್ ಡಿಗ್ರಿ ಅಂತ ಹೇಳುವಾಗ LLM ಆಗಿರುತ್ತೆ. LLM ಮುಂಚೆ 2 ಇಯರ್ಸ್ ನ ಡಿಗ್ರಿ ಆಗಿತ್ತು, ಈಗ ಬರೀ 1 ವರ್ಷದ ಡಿಗ್ರಿ ಅಷ್ಟೇನೆ. ಅಂಡ್ LLM ಅಂತ ಹೇಳುವಾಗ ನಾವು ಈ ವಿಡಿಯೋಲಿ ಡಿಸ್ಕಸ್ ಮಾಡ್ತಿರೋದು ಸ್ಪೆಸಿಫಿಕ್ ಆಗಿ LLM ಮಾಡೋದ್ರಿಂದ ಅಡ್ವಾಂಟೇಜಸ್ ಏನಾದರೂ ಇದೆ ಅಂಡ್ ಅದರಲ್ಲೂ ಸಹ ಸ್ಪೆಸಿಫಿಕ್ ಜುಡಿಷಿಯರಿಗೆ ನಾವು ತಯಾರು ಮಾಡ್ಕೊಳ್ತಿರುವಂತ ಸ್ಟೂಡೆಂಟ್ಸ್ ಅಂತ ಹೇಳುವಾಗ ನಮಗೆ LLM ಮಾಡೋದ್ರ ಅಡ್ವಾಂಟೇಜ್ ಏನಾಗಿರುತ್ತೆ, ಎಷ್ಟು ಅವಶ್ಯಕತೆ ಓದ್ಬೇಕಾ, ಓದ್ಲಿಲ್ಲ ಅನ್ನೋದಾದ್ರೆ ಏನಾದ್ರು ಲಾಸ್ ಆಗತ್ತಾ, ಎವ್ರಿಥಿಂಗ್ ಶಾಲ್ ಬಿ ಡಿಸ್ಕಸ್ಡ್ ಇನ್ ದಿಸ್ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಅಡ್ವೊಕೇಟ್ ಸ್ವಾತಿ ಅಂಡ್ ಸ್ವಾತಿ ಲಾ ಅಕಾಡೆಮಿಗೆ ಸ್ವಾಗತ. ಇವತ್ತು ಈ ಸ್ಪೆಸಿಫಿಕ್ LLM ವಿಡಿಯೋ ನಿಮ್ಮ ರಿಕ್ವೆಸ್ಟ್, ಸುಮಾರು ಜನರ ರಿಕ್ವೆಸ್ಟ್ ಇಂದ ಸ್ಟಾರ್ಟ್ ಮಾಡ್ತಿರೋದು. ಸೊ ಹಾಗಾಗಿ ಫಸ್ಟ್ ಥಿಂಗ್, ನಿಮಗೆ ವಿಡಿಯೋಸ್ ಇಷ್ಟ ಆಗ್ತಿದೆ ಅನ್ನೋದಾದ್ರೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋಂಥವ್ರಿಗೆ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಕಮೆಂಟ್ಸ್ ಸೆಕ್ಷನ್ ಅಲ್ಲಿ ನೀವೇನು ಹೇಳ್ತೀರಿ ಅದರಿಂದ ನಾವು ವಿಡಿಯೋಸ್ನ ಡೆಫಿನೆಟ್ಲಿ ಕನ್ಸಿಡರ್ ಮಾಡ್ತೀವಿ. ಸೊ ಈ ವಿಡಿಯೋ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಆಗಿರುತ್ತೆ ಅಂಡ್ ಥ್ಯಾಂಕ್ ಯು ನಿಮ್ಮ ಕಮೆಂಟ್ಸ್, ನಿಮ್ಮ ಒಪಿನಿಯನ್ಸ್ ಅನ್ನ ತಿಳಿಸ್ತಿರೋದಕ್ಕೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಅಂಡ್ ಟಿಲ್ ದ ಎಂಡ್ ನೀವು ವಿಡಿಯೋನ ನೋಡಿ. LLM ಈಸ್ ಮಾಸ್ಟರ್ ಡಿಗ್ರಿ, ಇದು ಕ್ಲಿಯರ್ ಆಗಿದೆ. 5 year LLB ಅಥವಾ 3 years LLB, ಎರಡು LLB ಮುಗ್ದಿದೆ, ಐ ಮೀನ್ ಯಾವ್ದಾದ್ರು ನಿಮ್ಮ LLB ಕೋರ್ಸ್ ಮುಗ್ದಿದೆ, ದೆನ್ ನೀವು LLM ಗೆ ಅಪಿಯರ್ ಆಗಬಹುದು. LLM ಅಗೇನ್ ಮಾಸ್ಟರ್ ಡಿಗ್ರಿ, ಮುಂಚೆ 2 ವರ್ಷ, ಈಗ 1 ವರ್ಷದ ಕೋರ್ಸ್. ಸೊ ಈ 1 year ಕೋರ್ಸ್ ಯಾರಿಗೆ ಸೂಟಬಲ್ ಅಂತ ಹೇಳಿದ್ರೆ, ಬೆಸ್ಟ್ ಆಪ್ಷನ್ ನೀವು ಟೀಚಿಂಗ್ ಫೀಲ್ಡ್ ಅಲ್ಲೇನೆ ಹೋಗ್ಬೇಕು ಅಂತ ಇದೀರಿ. ಕರಿಯರ್, ನಿಮ್ಮ ಒಂದು ಗ್ರೋತ್ ಬೇಕು, ಕರಿಯರ್ ಗ್ರೋತ್ ಅಂತ ಹೇಳೋದಕ್ಕಿಂತ ನೀವು ಎಜುಕೇಶನ್ ಫೀಲ್ಡ್ ಅಲ್ಲಿ ಕೆಲಸ ಮಾಡಬೇಕು ಅಂತ ಇದೀರಿ, ಅಕಾಡೆಮಿಕ್ಸ್ ನಿಮ್ದು ಚೆನ್ನಾಗಿದೆ, ಅಕಾಡೆಮಿಕ್ಸ್ ಫೀಲ್ಡ್ ಅಲ್ಲೇನೆ ನೀವು ಹೋಗ್ಬೇಕಂತ ಇದೀರಿ, ದೆನ್ LLM ಮಾಡಿ PhD ಮಾಡುವಂಥದ್ದು ಆಪ್ಷನ್ ತುಂಬಾ ಜನ ಕನ್ಸಿಡರ್ ಮಾಡ್ತಾರೆ. ಬಿಕಾಸ್ ಡಾಕ್ಟರೇಟ್ ಸಿಗುತ್ತೆ ಅಂಡ್ ಅದರಿಂದ ನೀವು ಸುಮಾರು ಅಕಾಡೆಮಿಕ್ಸ್ ರಿಲೇಟೆಡ್ ಕೆಲಸನ ಮಾಡ್ತೀರಿ. ಸೊ ಹಾಗಾಗಿ ನಿಮಗೆ ಟೀಚಿಂಗ್ LLM ಮಾಡಿ ನೀವು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಬಹುದು. ನೆಟ್ JRF ಎಕ್ಸಾಮ್ ಬರುತ್ತೆ, ನೆಟ್ JRF ಎಕ್ಸಾಮ್ ಕ್ಲಿಯರ್ ಮಾಡಿ ಅಸಿಸ್ಟೆಂಟ್ ಪ್ರೊಫೆಸರ್ ಆಗುವಂತ ಒಂದು ಒಳ್ಳೆ ಆಪರ್ಚುನಿಟಿ ಇರುತ್ತೆ. ಸೊ ಒಂದು ಸ್ಟೇಬಲ್ ಜಾಬ್, ಒಳ್ಳೆ ಇನ್ಕಮ್ ಅಂಡ್ ಆರಾಮಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡಬಹುದು, ಒಳ್ಳೆ ಹಾಲಿಡೇಸ್ ಇರುತ್ತೆ. ದಟ್ ಈಸ್ ಒನ್ ಬೆಸ್ಟ್ ಆಪ್ಷನ್. ಸೊ ಆ ಒಂದು ಪರ್ಪಸ್ ಅಲ್ಲಿ ಅಂತ ಹೇಳುವಾಗ LLM ಬೇಕು. LLM ನಿಮಗೆ ಆ ಕಂಡೀಷನ್ ಅಲ್ಲಿ ಬೇಕೇ ಬೇಕು. ಅಂಡ್ LLM ನೀವು ಪ್ರೈವೇಟ್ ಕಾಲೇಜ್ ಆಗಬಹುದು ಅಥವಾ ಕ್ಲಾಟ್ ಎಕ್ಸಾಮ್ ನ ಕ್ಲಿಯರ್ ಮಾಡಿ NLUs ಅಲ್ಲಿ ಸಹ ಓದಬಹುದು. NLU ಅಲ್ಲಿ ನೀವು ಕ್ಲಾಟ್ ಎಕ್ಸಾಮ್ ಕ್ಲಿಯರ್ ಮಾಡಿ ಓದ್ತಿದ್ದೀರಿ ಅಂತಂದ್ರೆ ನಿಮಗೊಂದು ಆಡೆಡ್ ಅಡ್ವಾಂಟೇಜ್, ಬೆಸ್ಟ್ ಯೂನಿವರ್ಸಿಟಿಯಿಂದ ಓದಿರ್ತೀರಿ, ಬೆಸ್ಟ್ ಪ್ಲೇಸ್. ಸೊ ಹಾಗಾಗಿ ನಿಮಗೊಂದು ಎಕ್ಸ್ಟ್ರಾ ಅಡ್ವಾಂಟೇಜ್, ಬೇರೆ ಒಂದು 10 ಜನ ಟೀಚರ್ಸ್ನ ರೆಸ್ಯೂಮೇಲಿ ನಿಮ್ಮದೊಂದು ಬೆಸ್ಟ್ ಆಗಿರುತ್ತೆ. ಸೊ ದ್ಯಾಟ್ ಇಸ್ ಈಗ LLM ಅಂತ ಹೇಳುವಾಗ ಡಿಫ್ರೆಂಟ್ ಫೀಲ್ಡ್ಸ್ ಅಲ್ಲಿ ಇರುತ್ತೆ, ಡಿಫ್ರೆಂಟ್ ಏರಿಯಾಸ್ ಅಲ್ಲಿ ಓದಬಹುದು. ಕ್ರಿಮಿನಾಲಜಿ, IPR ಅಥವಾ ಪಬ್ಲಿಕ್ ಇಂಟರ್ನ್ಯಾಷನಲ್ ಲಾ, ಇಲ್ಲ ಎನಿಥಿಂಗ್, ಕಾನ್ಸ್ಟಿಟ್ಯೂಷನಲ್ ಲಾ, ನಿಮ್ಮ ಇಂಟ್ರೆಸ್ಟ್ ಏನಿದೆ, ಫ್ಯಾಮಿಲಿ ಮ್ಯಾಟರ್, ಅದರ ರಿಲೇಟೆಡ್ ನೀವು ಅದನ್ನ LLM ಅನ್ನ ಪರ್ಸ್ಯೂ ಮಾಡಬಹುದು. ಯಾವ ಕಾಲೇಜ್ ನಿಮಗೆ ಯಾವ್ಯಾವ ರೀತಿ ಕೋರ್ಸಸ್ ಆಫರ್ ಮಾಡ್ತಿದೆ ಅದರ ಅಕಾರ್ಡಿಂಗ್ಲಿ. ಈಗ ಒಂದು ಜುಡಿಷಿಯರಿಗೆ ಇದು ಬೆಸ್ಟ್ LLM ಯಾರು ಮಾಡಬೇಕು, ಮಾಸ್ಟರ್ಸ್ ಲಾ ಅನ್ನೋದು ಹೇಳಿದಾಯ್ತು. ಈಗ ನಮ್ಮ ಬೇಸಿಕ್ ಪಾಯಿಂಟ್ ಏನು ಅಂತಂದ್ರೆ, ಇಫ್ ಯು ಆರ್ ಪ್ರಿಪೇರಿಂಗ್ ಫಾರ್ ಜುಡಿಷಿಯರಿ ಎಕ್ಸಾಮ್ ಅಂತ ಹೇಳುವಾಗ, ದಟ್ ಇಸ್ ಸಿವಿಲ್ ಜಜ್ ಅಥವಾ ಡಿಸ್ಟ್ರಿಕ್ಟ್ ಜಜ್ ಎಕ್ಸಾಮ್, ನಿಮಗೆ LLM ಅವಶ್ಯಕತೆ ಇದೆಯಾ, ಎಷ್ಟು ಅವಶ್ಯಕತೆ ಇದೆ, ಅಥವಾ ಯಾವ ರೀತಿ ನಿಮಗೆ ಹೆಲ್ಪ್ ಮಾಡಬಹುದು ಅಂತ ಹೇಳಿದ್ರೆ, ಜುಡಿಷಿಯರಿ ಎಕ್ಸಾಮ್ನ ನಮಗೆ ಕ್ವಾಲಿಫಿಕೇಶನ್ ಇರೋದು, CJ ಎಕ್ಸಾಮಿಗೆ ಬೇಕಾಗಿರೋದು ಒಂದು LLB ಡಿಗ್ರಿ. LLM ಕೇಳಿಲ್ಲ. LLB ಡಿಗ್ರಿ ಈಗ 3 years ಮ್ಯಾಂಡೇಟರಿ ಪ್ರಾಕ್ಟೀಸ್ ಅನ್ನೋದಾಗತ್ತೆ ಅನ್ನೋದಾದ್ರೆ LLB ಡಿಗ್ರಿ ನಂತರ ನೀವು ಎನ್ರೋಲ್ಮೆಂಟ್ ಆಗತ್ತೆ. ಎನ್ರೋಲ್ಮೆಂಟ್ ಇಂದ 3 years ನ ಕ್ಯಾಲ್ಕುಲೇಟ್ ಮಾಡಿ, ದೆನ್ ಯು ಆರ್ ಎಲಿಜಿಬಲ್ ಟು ರೈಟ್ ಯೋರ್ ಜುಡಿಷಿಯರಿ ಎಕ್ಸಾಮ್. ಸಿವಿಲ್ ಜಡ್ಜ್, ಡಿಸ್ಟ್ರಿಕ್ಟ್ ಜಡ್ಜ್ ಎಕ್ಸಾಮಿಗೆ ಅದರ ಅಕಾರ್ಡಿಂಗ್ಲಿ ಆಗತ್ತೆ. ಸೊ 7 years ಪ್ರಾಕ್ಟೀಸ್, ದೆನ್ ಡಿಸ್ಟ್ರಿಕ್ಟ್ ಜಡ್ಜ್. ಈ ಸಿವಿಲ್ ಜಡ್ಜ್ ನ ಪ್ರಾಕ್ಟೀಸ್ ಸಿನ್ಸ್ 3 years ಪೀರಿಯಡ್ ಅಗೇನ್ ಮಾಡಿದ್ದಾರೆ. ಸೊ ಈ ಒಂದು ನಿಟ್ಟಿನಲ್ಲಿ ನಾವು ಡಿಸ್ಕಸ್ ಮಾಡೋದಾದ್ರೆ, ನೀವು ಪ್ರಾಕ್ಟೀಸ್ ಚೆನ್ನಾಗಿ ಏನು ಮಾಡ್ತಿದ್ದೀರಿ ಅಥವಾ ಪ್ರಾಕ್ಟೀಸ್ ಪೀರಿಯಡ್ ಅಲ್ಲಿ ಈ LLM ಕೋರ್ಸ್ನ ಕನ್ಸಿಡರ್ ಮಾಡ್ತಾರಾ ಹೇಗೆ ಅಂತ ಹೇಳಿದ್ರೆ, ಎಸ್ ಡೆಫಿನೆಟ್ಲಿ. ನೀವು LLB ನಂತರ ನೀವು ಎನ್ರೋಲ್ಮೆಂಟ್ ಏನು ಮಾಡಿಸ್ಕೊಂಡು ನಂತರ ನೀವು LLM PhD ಓದೋದನ್ನ ಕೂಡ ಸಹ ಪ್ರಾಕ್ಟೀಸ್ ಅಂತಾನೆ ಕನ್ಸಿಡರ್ ಮಾಡ್ತಾರೆ. ಸೊ ಆ ಕಂಡೀಷನ್ ಅಲ್ಲಿ ಒಂದು ನಿಮ್ಮ ನಾಲೆಜ್ ಎನ್ಹಾನ್ಸ್ಮೆಂಟ್ ಆಗತ್ತೆ. ಸೊ ಜುಡಿಷಿಯರಿ ನನ್ನ ಏನು ಅಲ್ಟಿಮೇಟ್ ಏಮ್, ನನ್ನ ಜುಡಿಷಿಯರಿ
ಕಾಲೇಜಿಂದನೂ ನಾನು ಜುಡಿಷರಿಗೆ ಓದ್ಕೊಂಡ್ ಬಂದಿದ್ದೀನಿ. ದೆನ್ ಅಕಸ್ಮಾತ್ ಈ 3 ಇಯರ್ಸ್ ರೂಲ್ ಇಲ್ಲ, ಪ್ಲೀಸ್ ಜುಡಿಷರಿಗೆ ಅಟೆಂಡ್ ಆಗಿ. ಕಾಲೇಜಿಂದಾನೇ ನಾನು ಪ್ರಿಪರೇಷನ್ ಸ್ಟಾರ್ಟ್ ಮಾಡಿದ್ದೀನಿ ಅನ್ನೋಂಥವ್ರು ಡೈರೆಕ್ಟ್ ಆಗಿ ಜುಡಿಷರಿ ಎಕ್ಸಾಮಿಗೆ ಅಪಿಯರ್ ಆಗಿ. 3 ಇಯರ್ಸ್ನ ಪ್ರಾಕ್ಟೀಸ್ ಪೀರಿಯಡ್ ಇಲ್ಲ ಅಂತ ಹೇಳುವಾಗ, ಬಟ್ 3 ಇಯರ್ಸ್ ಪ್ರಾಕ್ಟೀಸ್ ಪೀರಿಯಡ್ ಇರುತ್ತೆ. ದೆನ್ ಯು ಕ್ಯಾನ್ ಕನ್ಸಿಡರ್ ಫಾರ್ LLM ಬಿಕಾಸ್ ಒಂದು ನಾಲೆಜ್ ಎನ್ಹಾನ್ಸ್ಮೆಂಟ್ ಆಗುತ್ತೆ. ನಿಮ್ಮ ಅಕಾಡೆಮಿಕ್ಸ್ ವೈಸ್ ನೀವು ಜುಡಿಷಿಯರಿಯಲ್ಲಿ ಏನಾಗುತ್ತೆ, LLM ಇರುವಂತ ಸ್ಟೂಡೆಂಟ್ಸಿಗೆ, LLM ಡಿಗ್ರಿ ಇರುವಂತವರಿಗೆ ಒಂದು ಸರ್ಟೈನ್ ಪರ್ಸೆಂಟೇಜ್ನ ಸ್ಯಾಲರಿ ಇನ್ಕ್ರಿಮೆಂಟ್ ಅನ್ನೋದು ಇರುತ್ತೆ. ಆ್ಯಂಡ್ ನಿಮಗೆ ಪ್ರಮೋಷನ್ಸ್ ಅಲ್ಲಿನೂ ಸಹ ಒಂದು ಸರ್ಟೈನ್ ಪರ್ಸೆಂಟೇಜ್ ರೇಷಿಯೋ ಅಷ್ಟು ನಿಮಗೆ ಪ್ರಿಯಾರಿಟಿನ ಕನ್ಸಿಡರ್ ಮಾಡ್ತಾರೆ. ಸೊ ಅದು ನಿಮಗೆ ಆಸ್ ಅ ಜುಡಿಷಿಯರಿ ಸ್ಟೂಡೆಂಟ್ LLM ಡಿಗ್ರಿ ಇದೆ ಅನ್ನುವಾಗ ಆಗುವಂತ ಒಂದು ಆಡೆಡ್ ಅಡ್ವಾಂಟೇಜ್ ಅಂತ ಹೇಳ್ಬಹುದು. ಸೊ ನಿಮ್ಮ ಒಂದು ಸ್ಯಾಲರಿ ಅಲವೆನ್ಸಸ್ ಎಕ್ಸೆಟ್ರಾ ಏನೇನಿರುತ್ತೆ ಅದರಲ್ಲಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಅನ್ನೋದು ಇರುತ್ತೆ ನಿಮ್ಮ ಹತ್ರ LLM ಡಿಗ್ರಿ ಇದೆ ಅನ್ನೋದಾದ್ರೆ. ಸೊ ಇದು ಬೆಸ್ಟ್ ಅಡ್ವಾಂಟೇಜ್ ಹೇಳ್ಬೇಕಂತಂದ್ರೆ, ಇಫ್ ಯು ಆರ್ ಜುಡಿಷಿಯರಿ ಆಸ್ಪೈರೆಂಟ್ ಅಂಡ್ ಈಗ 3 ಇಯರ್ಸ್ ಪ್ರಾಕ್ಟೀಸ್ ಮಾಡೋದು ಮ್ಯಾಂಡೇಟ್ರಿ ಅಂತ ಹೇಳುವಾಗ LLM ಇಸ್ ಆಲ್ಸೋ ಕನ್ಸಿಡರ್ಡ್ ಅಂಡರ್ ದಿಸ್ ಅಕಾಡೆಮಿಕ್ಸ್. ಸೊ ಹಾಗಾಗಿ ನೀವು ಇದನ್ನ ಕನ್ಸಿಡರ್ ಮಾಡಬಹುದು. ಅಂಡ್ ಇನ್ನೂ ಬೆಸ್ಟ್ ಆಗಿರುತ್ತೆ, ನೀವು ಓದುವಂತ ಸ್ಟ್ರೀಮ್ ಕಾನ್ಸ್ಟಿಟ್ಯೂಷನಲ್ ಲಾನ ಪ್ರಿಫರ್ ಮಾಡಿ, ಅಥವಾ ನೀವು ಕ್ರಿಮಿನಾಲಜಿನ ಪ್ರಿಫರ್ ಮಾಡಿ, ಮರ್ಕೆಂಡೈಲ್ ಲಾನ ಪ್ರಿಫರ್ ಮಾಡಿ. ಬಿಕಾಸ್ ಕಾನ್ಸ್ಟಿಟ್ಯೂಷನಲ್ ಲಾ, ಕಾನ್ಸ್ಟಿಟ್ಯೂಷನ್ ಬೆಸ್ಟ್ ಆಗಿರುತ್ತೆ. ಇಂಟರ್ವ್ಯೂ ಅಂತ ಹೇಳುವಾಗ LLM ಮಾಡಿದ್ದೇವಿ ಸ್ಟೂಡೆಂಟ್ ಅಂತ ಹೇಳಿದ್ರೆ ನಿಮ್ಮ ಇಂಟರ್ವ್ಯೂ ಜನರಲ್ ಆಗಿ ಏನಾಗುತ್ತೆ, LLMನ ಡಿಸರ್ಟೇಷನ್ನ ಬೇಸಿಸ್ ಮೇಲೆನೆ ಪ್ರಶ್ನೆ ಬರುತ್ತೆ. LLM ಮಾಡಿ ಡಿಸರ್ಟೇಷನ್ ಮ್ಯಾಂಡೇಟ್ರಿ, ಡಿಸರ್ಟೇಷನ್ ಮಾಡಿರ್ತೀನಿ ಒಂದು ಸ್ಪೆಸಿಫಿಕ್ ಟಾಪಿಕ್ನ ರಿಲೇಟೆಡ್, ಅದರದೇ ರಿಲೇಟೆಡ್ ಕ್ವೆಶನ್ಸ್ ಕೇಳ್ತಾರೆ. ಆ್ಯಂಡ್ ನಿಮ್ಮ LLMನ ಡಿಸರ್ಟೇಷನ್ ನೀವು ಎಷ್ಟು ಚೆನ್ನಾಗಿ ಮಾಡಿರ್ತೀರಿ ಅದ್ರ ಬಗ್ಗೆ ನೀವು ಒಳ್ಳೆ ಪ್ರಿಪರೇಷನ್ ಇದೆ ಅನ್ನೋದಾದ್ರೆ ನಿಮ್ಮ ಇಂಟರ್ವ್ಯೂ ಬೆಸ್ಟ್ ಆಗಿರುತ್ತೆ. ಸೊ ಡಿಸರ್ಟೇಷನ್ ಅಡ್ವಾಂಟೇಜ್ ಆಗಿರುತ್ತೆ ಇಂಟರ್ವ್ಯೂ ಕ್ವೆಶನ್ಸ್ಗೆ ಆ್ಯಡ್ ಆನ್ ಮಾಡೋದಕ್ಕೆ. ಕಾನ್ಸ್ಟಿಟ್ಯೂಷನಲ್ ಲಾ ಓದೋದ್ರಿಂದ ಕಾನ್ಸ್ಟಿಟ್ಯೂಷನ್ ಇನ್ನೂ ಚೆನ್ನಾಗಿ ಕಲಿಬಹುದು. ಎಕ್ಸಾಮ್ನ ಎಲ್ಲ ಸ್ಟೇಜಸ್ಗೂ ಬೇಕು. ಜುಡಿಷಿಯರಿ ನೀವು ಅಪಿಯರ್ ಆಗ್ತಿದ್ದೀರಿ, ಜುಡಿಷಿಯರಿ ಜಡ್ಜ್ ಆಗಿದ್ದೀರಿ, ನಂತರನೂ ನಿಮಗೆ ಕಾನ್ಸ್ಟಿಟ್ಯೂಷನ್ ಬೇಕೇ ಬೇಕು. ಸಿಮಿಲರ್ಲಿ ಕ್ರಿಮಿನಾಲಜಿ ನೀವು IPC, CRPC ಎವಿಡೆನ್ಸ್ ಆಕ್ಟ್ನ ಮೇಲೆ ಜಾಸ್ತಿ ಒಂದು ಚೆನ್ನಾಗಿ ಕಮಾಂಡ್ ಇರುತ್ತೆ. ಸೊ ಅದು ನಿಮಗೆ ಹೆಲ್ಪ್ ಮಾಡುತ್ತೆ. ಇಫ್ ಇಟ್ ನಾಟ್ ಮರ್ಕೆಂಡೈಲ್ ಲಾ, TPA ಇದು ಸಬ್ಜೆಕ್ಟ್ಸ್ನ ಓದಬಹುದು. ಸೊ ಹೇಗೆ ನಿಮ್ಮ ಪ್ರಿಫರೆನ್ಸ್ ಇದೆ ಅನ್ನೋದು ನೋಡಿಕೊಂಡು ಅಕಾರ್ಡಿಂಗ್ಲಿ ಆ ಸಬ್ಜೆಕ್ಟ್ನ ಟೇಕಪ್ ಮಾಡಿ. ಸೊ LLM ಜುಡಿಷಿಯರಿನ ಪರ್ಪಸ್ ಅಲ್ಲಿ ನಾವು ಹೇಳಬೇಕು ಅನ್ನೋದಾದ್ರೆ ಈ ಸಬ್ಜೆಕ್ಟ್ಸ್ ನಿಮಗೆ ಬೆಸ್ಟ್ ಆಗಿರುತ್ತೆ. ಇಫ್ ನಾಟ್ ಫ್ಯಾಮಿಲಿ ಲಾ ಎಕ್ಸೆಟ್ರಾ ಸುಮಾರು ಇದೆ. ಸೊ ಎನಿಥಿಂಗ್ ಕ್ಯಾನ್ ಬಿ ಟೇಕನ್ ಆಸ್ ಯೋರ್ ಆಪ್ಷನ್. ಬಟ್ ಆನ್ ದ ನೋಟ್ ಆಫ್ ಜುಡಿಷಿಯರಿ ಅಂತ ಹೇಳುವಾಗ ಇದು ನಿಮಗೆ ಬೆಸ್ಟ್ ಆಗಿರುತ್ತೆ. ಆ್ಯಂಡ್ ಸಿನ್ಸ್ ಇನ್ನೊಂದು ಇಂಪಾರ್ಟೆಂಟ್ ಏನಂತಂದ್ರೆ, LLMಗೆ ಓದ್ಕೊಳ್ತಾ ನಾನು ಜುಡಿಷಿಯರಿಗೆ ಪ್ರಿಪೇರ್ ಆಗಬಹುದಾ? ಇದು ಸುಮಾರು ಸ್ಟೂಡೆಂಟ್ಸ್ನ ಕ್ವೆಶನ್. LLM ಒಟ್ಟಿಗೆ ಜುಡಿಷಿಯರಿ ಆಗತ್ತಾ, LLM ಅಥವಾ LLB ಜೊತೆಗೆ ಜುಡಿಷಿಯರಿ ಪ್ರಿಪ್ರೇಷನ್ ಮಾಡಬಹುದಾ ಅನ್ನೋದು. ಸಿ, ಟೈಮ್ ಮ್ಯಾನೇಜ್ಮೆಂಟ್ ಇಂಪಾರ್ಟೆಂಟ್. ಅದೇನೆ ಒಂದು ಇಂಪಾರ್ಟೆಂಟ್ ಆನ್ಸರ್ ಇಲ್ಲಿ. ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಳ್ತಿದ್ದೀರಿ ಅಂತ ಹೇಳುವಾಗ ಟೈಮ್ ಮ್ಯಾನೇಜ್ಮೆಂಟ್ ಕಷ್ಟ ಆಗುತ್ತೆ. LLB, LLM ಜೊತೆಗೆ ನೀವು ಜುಡಿಷಿಯರಿ ಪ್ರಿಪೇರ್ ಮಾಡಬೇಕು ಅಂದರೆ, ಬಿಕಾಸ್ ಕಾಲೇಜಲ್ಲಿ ಮ್ಯಾಂಡೇಟ್ರಿ ಅಟೆಂಡೆನ್ಸ್ ಇರುತ್ತೆ, ಅಟೆಂಡ್ ಆಗಲೇಬೇಕು. ಕಾಲೇಜಸ್ಗೆ ಅಟೆಂಡೆನ್ಸ್ನ ಮೇಂಟೈನ್ ಮಾಡಬೇಕು. ಪ್ಲಸ್ ನಿಮ್ಮ ಕಾಲೇಜಲ್ಲಿ ಎಕ್ಸಾಮ್ಸ್ ಮತ್ತು ಅಸೈನ್ಮೆಂಟ್ಸ್ ಸುಮಾರು ಟಾಸ್ಕ್ ಎಲ್ಲನೂ ಇರುತ್ತೆ. ಆ ಒಂದು ನಿಮ್ಮ ಹೆವಿ ಡೆಡ್ಲೈನ್ಸ್ ಜೊತೆಗೆ ನೀವು ಜುಡಿಷಿಯರಿ ಪ್ರಿಪರೇಷನ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಮ್ಯಾನೇಜ್ ಮಾಡ್ಕೊಳ್ತೀವಿ ನಾವು, ಎಟ್ ಎನಿ ಕಾಸ್ಟ್ ಮ್ಯಾನೇಜ್ ಆಗುತ್ತೆ, ದೆನ್ ಓಕೆ. ಬಟ್ ಇಲ್ಲ ಅಂತ ಹೇಳಿದ್ರೆ ನನ್ನ ಪ್ರಕಾರ ಚೂರು ಕಷ್ಟನೇ ಆಗುತ್ತೆ. ಬಿಕಾಸ್ ಆ ಒಂದು ಡೆಡ್ಲೈನ್ಸ್, ಎಕ್ಸಾಮ್, ಡಿಸರ್ಟೇಷನ್ ಅದರ ಮೇಲೇನೆ ಜಾಸ್ತಿ ಫೋಕಸ್ ಇರುತ್ತೆ. ಸೊ ಜುಡಿಷಿಯರಿ ಪ್ರಿಪರೇಷನ್ ಅಂತ ಹೇಳುವಾಗ ಫೋಕಸ್ ಚೂರು ಕಮ್ಮಿ ಆಗುತ್ತೆ. ಸೊ ಪ್ರಿಪರೇಷನ್ ವಿತ್ LLM ಅಂತ ಹೇಳಿದ್ರೆ, ಜುಡಿಷಿಯರಿ ಪ್ರಿಪರೇಷನ್ ವಿತ್ LLM ನನ್ನ ಪ್ರಕಾರ ಕಷ್ಟ. ಸ್ವಲ್ಪ ಆಗದೇ ಇಲ್ಲ ಅಂತ ಅಲ್ಲ, ಟೈಮ್ ಮ್ಯಾನೇಜ್ ಮಾಡ್ಕೊಳ್ತೀವಿ ನಾವು, ಡೆಡಿಕೇಟೆಡ್ಲಿ ಕನ್ಸಿಸ್ಟೆಂಟ್ ಆಗಿ ಡೈಲಿ 1 hour ನಾವು ಜುಡಿಷಿಯರಿಗೆ ಓದ್ಕೊಳ್ತೀವಿ, ದೆನ್ ಆರಾಮಾಗಿ ನೀವು ಮಾಡಬಹುದು. ಸೊ ಇದು LLM ಜೊತೆಗೆ ಜುಡಿಷಿಯರಿ ಓದಬಹುದಾ? ಸೇಮ್ ವಿತ್ LLB ಆಲ್ಸೋ. LLB ನಲ್ಲೂ ನಿಮಗೆ ಕಾಲೇಜ್ ಜೊತೆಗೆ ಪ್ರಿಪೇರ್ ಆಗ್ತಿದ್ದಾರೆ ಸ್ಟೂಡೆಂಟ್ಸ್, ಇಲ್ಲ ಅಂತ ಅಲ್ಲ. ಬಿಕಾಸ್ ಕಾಲೇಜ್ ಮುಗಿದ ತಕ್ಷಣ ನೀವು ಎಲಿಜಿಬಲ್ ಆಗಿರ್ತೀರಿ ಸಿವಿಲ್ ಜಡ್ಜ್ ಆಗೋದಕ್ಕೆ, ದೆನ್ ಕಾಲೇಜಲ್ಲೇ ರೆಡಿ ಆಗ್ತೀರಿ. ಕಾಲೇಜಿಂದಾನೇ ನೀವು ಸ್ಟಾರ್ಟ್ ಮಾಡಬೇಕಾಗತ್ತೆ. ಬಿಕಾಸ್ ಎನಿ ಕಾಂಪಿಟೇಟಿವ್ ಎಕ್ಸಾಮ್ ನೀವು ಮುಂಚೆಯಿಂದ ತಯಾರಿ ಮಾಡಲೇಬೇಕು. ಸೊ ಹಾಗಾಗಿ ತಯಾರಿ ಅಂತೂ ನಡೆಯುತ್ತೆ. ಬಟ್ ಆ ತಯಾರಿ ಎಷ್ಟು ಎಫೆಕ್ಟಿವ್ ಆಗಿರುತ್ತೆ, ಒಂದು ವಿಷಯ ನೆನಪಿರ್ಲಿ, ನೀವು ಕಾಲೇಜಲ್ಲಿ ಏನಾದರೂ 60-70% ಅಷ್ಟು ಆಲ್ರೆಡಿ ಕೋಚಿಂಗ್ ತಗೊಂಡು ಓದಿದ್ದೀರಿ, ದೆನ್ ಆ ಒಂದು ಕಂಟಿನ್ಯೂಸ್ ಮೊಮೆಂಟಮ್ ಕಳ್ಕೊಬೇಡಿ. ಇಮ್ಮಿಡಿಯೇಟ್ ಆಗಿ ಎಕ್ಸಾಮಿಗೆ ಫೋಕಸ್ ಮಾಡಿ. ಸೇಮ್ LLM ಕೂಡ ಸಹ ನಿಮಗೆ ಇಫ್ ಇನ್ ಕೇಸ್ 3 ಇಯರ್ಸ್ನ ಒಂದು ಪ್ರಾಕ್ಟೀಸ್ ಮ್ಯಾಂಡೇಟ್ರಿ ಮಾಡ್ತಾರೆ ಅನ್ನೋದಾದಾಗ
LLM ನ ಕನ್ಸಿಡರ್ ಮಾಡಬಹುದು ಬಿಕಾಸ್ ಅಕಾಡೆಮಿಕ್ ಲೈನಲ್ಲಿ ಇರ್ತೀರಿ. ನೀವು ಅಕಾಡೆಮಿಕ್ಸ್ನು ಹೆಚ್ಚಿಗೆ ಮಾಡ್ಕೊಳ್ಬಹುದು. ಪ್ಲಸ್ ನಿಮಗೆ ಒಂದು ಓದೋದಕ್ಕೆ ಒಂದು ಟೈಮ್ ಅಡ್ಜಸ್ಟ್ಮೆಂಟ್ ಆಗಲೇಬೇಕು. ಅದರ ಜೊತೆಗೆ ಆಡೆಡ್ ಅಡ್ವಾಂಟೇಜ್ ನ ಒಂದು ಪಾಯಿಂಟ್ ಏನಿದೆ ದಟ್ ಇಸ್ ಸ್ಯಾಲರಿ ಪ್ಲಸ್ ನಿಮ್ಮ ಒಂದು ಪ್ರಮೋಷನ್. ಅದೇ ಬೇಸಿಸ್ ಫ್ಯಾಕ್ಟರ್ ಅಂತ ಅಲ್ಲ, ಬಟ್ ದರ್ ಇಸ್ ಅ ಸ್ಲೈಟ್ ಪಾರ್ಟ್ ವೇರ್ ನಿಮಗೊಂದು ಹೆಚ್ಚಿನ ಸಾಧ್ಯತೆ ಇರಬಹುದು ಅನ್ನೋದು. ಸೊ ಇದಿಷ್ಟು ನಿಮಗೆ LLM ಮಾಡಿದ್ರೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ. ಅಂಡ್ ಯಾವುದೇ ಕೋರ್ಸ್ ಓದ್ತಿದೀವಿ ಅಂತ ಹೇಳಿದ್ರೆ ಡೆಫಿನೆಟ್ಲಿ ನಾಲೆಜ್ ಎನ್ಹಾನ್ಸ್ ಆಗುತ್ತೆ. ಇದನ್ನ ನಾವು ಓದ್ಲಿಲ್ಲ ಅಂತ ಏನಾದ್ರು ಲಾಸ್ ಆಗುತ್ತಾ? ಯಾವುದೇ ಲಾಸ್ ಇಲ್ಲ. ಓದ್ತಿದ್ದೀರಿ ದೆನ್ ಡೆಫಿನೆಟ್ಲಿ ನಿಮಗೆ ಬೆನಿಫಿಟ್ ಆಗುತ್ತೆ. ನಿಮ್ಮ ನಾಲೆಜ್ ಅಥವಾ ಸಬ್ಜೆಕ್ಟ್ ಮೇಲೆ, ಸ್ಪೆಸಿಫಿಕ್ ಒಂದು ಸಬ್ಜೆಕ್ಟ್ ಮೇಲೆ ಕಮಾಂಡ್ ಬರುತ್ತೆ. ದಟ್ ಈಸ್ ಡೆಫಿನೆಟ್ಲಿ ಇದೆ. ಅಂಡ್ ಓದ್ಲಿಲ್ಲ ಅಂತಂದ್ರೆ ಡಿಸ್ಅಡ್ವಾಂಟೇಜ್ ಯಾರಿಗೂ ಇಲ್ಲ. LLB ಬೇಕು ಜುಡಿಷಿಯರಿಗೆ, LLB ಡಿಗ್ರಿ ಇದೆ, ಅಪ್ಲೈ ಮಾಡಿ ಎಕ್ಸಾಮಿಗೆ ಅಂಡ್ ಎಕ್ಸಾಮ್ ತಗೊಳ್ಳಿ. ದಟ್ ಇಸ್ ಇಟ್. ಓಕೆ, ಸೊ LLM ಓದ್ತಿದ್ದೀರಿ, ವೆಲ್ ಆ್ಯಂಡ್ ಗುಡ್, ಓದಬಹುದು. ಆ್ಯಂಡ್ ಇದನ್ನ ಕನ್ಸಿಡರ್ ಮಾಡ್ತೀರಾ? ಹೌದು. LLB ನಂತರ ನೀವು ಎನ್ರೋಲ್ಮೆಂಟ್ ಮಾಡ್ಕೊಳ್ತೀರಿ. ಅದಾದ್ಮೇಲೆ LLM PhDನೂ ಮಾಡಬಹುದು. ದಿಸ್ ವಿಲ್ ಬಿ ಕನ್ಸಿಡರ್ಡ್ ಇನ್ ದಿಸ್ ಪೀರಿಯಡ್ ಆಫ್ 3 years. ಸೊ ನಿಮಗೆ ಬೆನಿಫಿಟ್ ಆಗಿ ಇರುತ್ತೆ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಆಲ್ರೆಡಿ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಸಿವಿಲ್ ಜಡ್ಜ್ನ ಪ್ರಿಪರೇಷನಿಗೆ, ಎಕ್ಸಾಮಿನೇಷನ್ಗೆ ಬ್ಯಾಚಸ್ ಸ್ಟಾರ್ಟ್ ಆಗಿದೆ. ಸ್ವಾತಿ ಲಾ ಅಕಾಡೆಮಿಯಲ್ಲಿ 2026 ಈ ವರ್ಷದ ನೋಟಿಫಿಕೇಶನ್ಗೆ ಪ್ರಿಲಿಮ್ಸ್ ಬ್ಯಾಚ್ ಸ್ಟಾರ್ಟ್ ಆಗಿದೆ. ವೆರಿ ನಾಮಿನಲ್ ಪ್ರೈಸ್. ಇದು ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ ಬಗ್ಗೆ ಮಾತ್ರ ಮಾತನಾಡ್ತಿರೋದು ನಾವು. ಆನ್ಲೈನ್ ಲೈವ್ ಲೆಕ್ಚರ್ಸ್ ಇರುತ್ತೆ. ಡೈಲಿ ನಿಮಗೆ ಲೈವ್ ಕ್ಲಾಸಸ್, PDF ಮಟೀರಿಯಲ್ಸ್ ಅವೈಲೇಬಲ್ ಇರುತ್ತೆ. ನೀವು ಅದನ್ನ ಪ್ರಿಂಟ್ ಮಾಡಿಸ್ಕೋಬಹುದು. ಈ ಒಂದು ಕೋರ್ಸಲ್ಲಿ ಟೆಸ್ಟ್ ಸೀರೀಸ್ ಕೂಡ ಸಹ ಇನ್ಕ್ಲೂಡ್ ಆಗಿರುತ್ತೆ. ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್, ರೆಕಾರ್ಡೆಡ್ ಲೆಕ್ಚರ್ಸ್ ಸಿಗುತ್ತೆ. ಎಷ್ಟು ಸತಿ ಬೇಕಾದರೂ ನೀವು ರೆಕಾರ್ಡೆಡ್ ಲೆಕ್ಚರ್ಸ್ನ ನೋಡ್ಕೊಳ್ಬಹುದು. ಕನ್ನಡ ಆ್ಯಂಡ್ ಇಂಗ್ಲಿಷ್ ಎರಡೂ ಭಾಷೆಯಲ್ಲೂ ಸಹ ಕ್ಲಾಸಸ್ ನಡೆಯುತ್ತೆ. ಇದು ನಿಮಗೆ ಬೇಕಾಗಿರುವಂಥ ಬೆಸ್ಟ್ ಪಾರ್ಟ್. ಬಿಕಾಸ್ ಕ್ಲಾಸ್ ಕನ್ನಡ ಆ್ಯಂಡ್ ಇಂಗ್ಲಿಷ್ ಎರಡೂ ಭಾಷೆಯಲ್ಲಿದ್ದಾಗ ಕಾನ್ಸೆಪ್ಟ್ ಈಸಿಲಿ ಅರ್ಥ ಆಗುತ್ತೆ. ಆ್ಯಂಡ್ ಒಂದ್ಸತಿ ಕಾನ್ಸೆಪ್ಟ್ ಅರ್ಥ ಆದರೆ ನೀವು ಯಾವತ್ತಿಗೂ ಸಹ ಮರೆಯೋದಿಲ್ಲ. ಆ್ಯಂಡ್ ಯಾವುದೇ ಎಕ್ಸಾಮ್ ನೀವು ಆರಾಮಾಗಿ ಅಪಿಯರ್ ಆಗಬಹುದು. ಸೊ ಇದು ನೀವು ಡೈರೆಕ್ಟಾಗಿ swatilaw.com ವೆಬ್ಸೈಟ್ ವಿಸಿಟ್ ಮಾಡಿ ಕೋರ್ಸ್ನ ಪರ್ಚೇಸ್ ಮಾಡಬಹುದು. ಅಥವಾ ಸ್ವಾತಿ ಲಾ ಅಕಾಡೆಮಿ ಆ್ಯಪ್ ಅವೈಲೇಬಲ್ ಇದೆ. ಆ್ಯಪ್ ಇನ್ಸ್ಟಾಲ್ ಮಾಡ್ಕೊಳ್ಳಿ ಪ್ಲೇಸ್ಟೋರ್ ಅಥವಾ ಐಸ್ಟೋರಿಂದ. ಆ್ಯಂಡ್ ಡೈರೆಕ್ಟಾಗಿ ಅಲ್ಲಿನೂ ಸಹ ಕೋರ್ಸಸ್ ಪರ್ಚೇಸ್ ಮಾಡಬಹುದು. ಆ್ಯಂಡ್ ಕೋರ್ಸಸ್ ಪರ್ಚೇಸ್ ಮಾಡೋದಕ್ಕೆ ಮುಂಚೆ ನಿಮಗೆ ಲೈವ್ ಲೆಕ್ಚರ್ಸ್, ಫ್ರೀ ಕ್ಲಾಸಸ್ ಅವೈಲೇಬಲ್ ಇದೆ. ಸೊ ಫ್ರೀ ಕ್ಲಾಸಸ್ನ ಕೂಡ ಸಹ ಅಟೆಂಡ್ ಮಾಡಿ. ಫ್ರೀ ಕ್ಲಾಸಸ್ ನೋಡಿ ನಿಮಗೆ ಸರಿ ಅನಿಸ್ತದೆ, ಇಫ್ ಇಟ್ ಈಸ್ ಮ್ಯಾಚಿಂಗ್ ಯುವರ್ ಒಂದು ನಿಮ್ಮ ಡೈರೆಕ್ಷನಲ್ಲಿ ನಿಮಗೆ ಅರ್ಥ ಆಗೋ ರೀತಿ ಇದೆ, ದೆನ್ ಡೆಫಿನೆಟ್ಲಿ ಕೋರ್ಸ್ನ ಪರ್ಚೇಸ್ ಮಾಡ್ಕೊಳ್ಳಿ. ಆಲ್ಸೋ LLM ಅಂತ ಹೇಳುವಾಗ LLM ಮಾಡಿದ್ದೀರಿ, ದೆನ್ ಇದು ನಿಮಗೊಂದು ಜಾಬ್ ಸೆಕ್ಯೂರಿಟಿ ಕೊಡುತ್ತೆ. ಜುಡಿಷರಿ ಜೊತೆಗೆ ಪ್ಲಾನ್ B ಬೇಕು. LLM ಇದ್ರೆ ಏನಾಗತ್ತಂದ್ರೆ ನೆಟ್ JRF ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಇಮಿಡಿಯೇಟ್ಲಿ ನೀವೊಂದು ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನಿಮಗೆ ಜಾಬ್ ಸಿಗುತ್ತೆ. ಆ್ಯಂಡ್ ಅಸಿಸ್ಟೆಂಟ್ ಪ್ರೊಫೆಸರ್ ಆಗಿ ನೀವು ಒಂದು ಒಳ್ಳೆ ಲೈಫ್ನ ಕೂಡ ಲೀಡ್ ಮಾಡಬಹುದು. ಸೊ ಇನ್ನೊಂದು ಆಪರ್ಚುನಿಟಿ, ಕರಿಯರ್ ಆಪರ್ಚುನಿಟಿ ಕ್ರಿಯೇಟ್ ಮಾಡುತ್ತೆ. ಸೊ ಇದಿಷ್ಟು ಈ ವಿಡಿಯೋ. ಆ್ಯಂಡ್ ಥ್ಯಾಂಕ್ ಯು ವೆರಿ ಮಚ್ ಫಾರ್ ವಾಚಿಂಗ್ ಟಿಲ್ ದ ಎಂಡ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ನಿಮ್ಮ ಒಪಿನಿಯನ್ ಫರ್ದರ್ ಏನು ವಿಡಿಯೋಸ್ನ ಮಾಡಬೇಕು, ಯಾವ ಟಾಪಿಕ್ ಬಗ್ಗೆ ತಿಳ್ಕೋಬೇಕು ಅಂತ ಇದ್ದೀರಿ ಅದರ ಬಗ್ಗೆ ಕಮೆಂಟ್ ಮಾಡಿ. ವಿಲ್ ಡೆಫಿನೆಟ್ಲಿ ಕನ್ಸಿಡರ್ ದ್ಯಾಟ್ ಆ್ಯಂಡ್ ಅದರ ರಿಲೇಟೆಡ್ ವಿಡಿಯೋಸ್ನ ಮಾಡೋಣ. ಥ್ಯಾಂಕ್ ಯು ವೆರಿ ಮಚ್.